ಇದೊಂದು ಮತ್ತೊಂದು ನಿರ್ಭಯ ಪ್ರಕರಣ. ಹೆಣ್ಣೆತ್ತ ಪೋಷಕರು ನಿಮ್ಮ ಮಕ್ಕಳ ಮೇಲೆ ನಿಗಾವನ್ನ ವಹಿಸಲೇಬೇಕು. ಎಲ್ಲೂ ತಿರುಗಾಡದಂತೆ ಹೆಣ್ಣು ಮಕ್ಕಳನ್ನ ಕಾಪಾಡಬೇಕು. ಹಾಡ ಹಗಲೇ ಹೆಣ್ಮಕ್ಕಳನ್ನ ಹೊತ್ತೊಯ್ತಿರುವಂತಹ ಕಿರಾತಕರು. ಬಸ್ಸಲ್ಲೇ ಅಭಲೆ ಮೇಲೆ ಕಾಮುಕರ ಅಟ್ಟಹಾಸ. ಚಲಿಸುತ್ತಿದ್ದಂತಹ ಬಸ್ಸಿನಲ್ಲೇ ಹೆಣ್ಣನ್ನ ತಿಂದು ಮುಗಿಸಿದ ಕಿರಾತಕರು. ಛೀ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಬಸ್ಸಲ್ಲಿ ಹೆಣ್ಣು ಮಕ್ಕಳು ಓಡಾಡುವಂತಹ ಪರಿಸ್ಥಿತಿನೇ ನಿರ್ಮಾಣ ಮಾಡ್ತಾ ಇಲ್ಲ ಈ ಸಮಾಜ ಅಂತಂದ್ರೆ ಹೆಣ್ಣು ಮಕ್ಕಳು ಹೇಗೆ ಓಡಾಡಬೇಕು? ಹೆಣ್ಣು ಹೆತ್ತಿರುವಂತಹ ಪೋಷಕರು ಯಾವ ರೀತಿ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸಬೇಕು? ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ? ಹೆಣ್ಣು ಬಾಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮನುಷ್ಯರ ನೀವುಗಳು. ಚಲಿಸುತ್ತಿದ್ದಂತಹ ಬಸ್ಸಿನಲ್ಲಿ ಹೆಣ್ಣನ್ನ ತಿಂದು ತೆಗಿರುವಂತಹ ಕಿರಾತಕರು. ಸಾವಿರ ಜನ ಕಮೆಂಟ್ ಮಾಡ್ತೀರಾ, ಮೇಡಮ್ ಯಾಕೆ ಕಿರಿಚುತ್ತೀರಾ ಅಂತ. ಈ ವಿಚಾರ ಕಿರಿಚದೆ ಮತ್ತೇನು ಮೆತ್ತಗೇಳಕ್ಕಾಗತ್ತಾ? ಚಲಿಸುತ್ತಿದ್ದಂತಹ ಬಸ್ಸಿನಲ್ಲಿ ಹೆಣ್ಣನ್ನ ರೇಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಲ ಎಲ್ಲಿಗೆ ಹೋಗಿದೆ? ನಿರ್ಭಯ ಪ್ರಕರಣದಿಂದ ಅವರನ್ನ ಗಲ್ಲಿಗೇರಿಸಿದ್ರಿಂದ ಏನಾದ್ರು ಪ್ರಯೋಜನ ಆಗ್ತಿದೆ ಅಂತ ನಿಮ್ಗಳಿಗೆಲ್ಲ ಅನಿಸ್ತಾ ಇದೆಯಾ? ಅಂಗಲಾಚಿ ಬೇಡ್ಕೊಂಡ್ರು ಯುವತಿಯನ್ನ ಬಿಡದ ಕಾಮುಕರು. ಬಸ್ಸಿನಲ್ಲೇ ಯುವತಿಯನ್ನ ಬರ್ಬರ ಮಾನಭಂಗವನ್ನ ಮಾಡಿದ್ದಾರೆ. ಯುವತಿಯ ದೇಹವನ್ನ ವಿಕೃತವಾಗಿ ಕಚ್ಚಿ ಹಾಕಿದ್ದಾರೆ ಈ ಒಬ್ಬ ಕಾಮುಕರು. ಪುಣಾನಗರದ ಬಸ್ ನಿಲ್ದಾಣದಲ್ಲಿ ಈ ಘಟನೆ. ಜನ ನೋಡ್ತಿದ್ದ ಹಂಗೆ ಯುವತಿಯ ಮಾನಭಂಗ, ಅತ್ಯಾಚಾರ ಮಾಡಿ ಯುವತಿಯ ಚೈನ್ ಎಗರಿಸಿದಂತಹ ಕಾಮುಕರು. ಮಹಾರಾಷ್ಟ್ರದ ಎಂಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅನ್ಸುತ್ತೆ ಕಾಮುಕರಿಗೆ. ಅದು ಹಾಡ್ ಹಗಲೇ ಅತ್ಯಾಚಾರ ಮಾಡಿದ್ದಾರೆ ಯುವತಿಯ ಮೇಲೆ, ಅದು ಕೂಡ ಒಂದು ಚೈನ್ಗೋಸ್ಕರ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಅಮ್ಮ ಯಾರು ಇಲ್ಲ ಅಂತ ಅನ್ಸುತ್ತೆ. ಯುವತಿಯ ದೇಹವನ್ನ ವಿಕೃತವಾಗಿ ಕಚ್ಚಿ ಏನು ಸಾಬೀತು ಮಾಡೋಕ್ ಹೊರಟಿದ್ದೀರಾ? ಮುಂದೆ ನಿಮ್ಮ ಮಕ್ಕಳಿಗೆ ಏನ್ ಹೇಳೋಕ್ ಹೊರಟಿದ್ದೀರಾ? ಈ ಸಮಾಜಕ್ಕೆ ಏನ್ ಹೇಳೋಕ್ ಹೊರಟಿದ್ದೀರಾ? ಬಸ್ಸಿನಲ್ಲಿ ಹೇಗೆ ಮಹಿಳೆಯರು ಓಡಾಡಬೇಕು? ನಿರ್ಭಯ ಸಾವಿನ ಪ್ರಕರಣದ ನ್ಯಾಯ ಏನು ಸಿಗ್ತಾ ಇದೆ? ಆದರೆ ಅವನಿಗೆ ಜೈಲಿಗೆ ಹಾಕಿದ್ರು. ಇವರು ಇನ್ನೂ ಕಾಮುಕರು ಇನ್ನೂ ಓಡಾಡ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ. ಅಂಗಲಾಚಿ ಬೇಡ್ಕೊಂಡ್ರು ಆ ಯುವತಿಯನ್ನ ಬಿಟ್ಟಿಲ್ಲ ಅಂದ್ರೆ ಛೀ, ನಾಚಿಕೆ ಆಗ್ಬೇಕು ಗಂಡು ಜನ್ಮಕ್ಕೆ. ಯುವತಿಯ ದೇಹವನ್ನ ಕಚ್ಚಿ ಹಾಕಿದ್ದಾರೆ. ಪುಣಾದ ನಗರದ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಜನರು ನೋಡ್ತಿದ್ದಂಗೆ ಆ ಯುವತಿಯ ಮಾನಭಂಗವಾಗಿದೆ. ಅತ್ಯಾಚಾರವನ್ನ ಮಾಡಿ ಯುವತಿಯ ಚೈನನ್ನ ಎಗರಿಸ್ಕೊಂಡು ಹೋಗಿದ್ದಾರೆ. ಅಲ್ಲ, ಮಹಾರಾಷ್ಟ್ರದ ಬಸ್ ನಿಲ್ದಾಣದಲ್ಲಿ ಹೀಗಾಗ್ತಾ ಇದೆ ಅಂತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ನಾಚಿಕೆ ಆಗ್ಬೇಕು ಜನ್ಮಕ್ಕೆ.